ಸ್ನೇಹಿತರೆ, ನಾನು ಚಂದ್ರಶೇಖರ್, ಸುವರ್ಣ ಕರಿಯರ್ ಅಕಾಡೆಮಿ, ವಿಜಯಪುರ. ಸ್ನೇಹಿತರೆ, ನಾನು ಚಂದ್ರಶೇಖರ್, ಬಸವನಾಡು, ವಿಜಯಪುರದಿಂದ. ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ಸ್ನೇಹಿತರೆ, ನಾವು KS, PSI ಇತ್ಯಾದಿ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನ ನಾವು ನೀಡ್ತೇವೆ. ಇಂದು ನಾವು PSI ಪರೀಕ್ಷೆಗೆ ಕೆಲವೊಂದು ಅತಿ ಪ್ರಮುಖ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡೋಣ. ಇವತ್ತೇನು ಮಾಡೋಣ? ಕೆಲವೊಂದು PSI ಪರೀಕ್ಷೆಗೆ ಅತಿ ಪ್ರಮುಖ ವಿಷಯಗಳನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಓಕೆನಾ? ಸರಿ. ಇಲ್ಲಿ ದೋಪ್ ಪ್ರದೇಶ, ಈ ದೋಪ್ ಪ್ರದೇಶದ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಏನು? ರಾಯಚೂರು ದೋಪ್ ಪ್ರದೇಶ. ಈ ರಾಯಚೂರು ದೋಪ್ ಪ್ರದೇಶದ ಬಗ್ಗೆ ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ. ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಇದು ಎಲ್ಲಿ ಕೇಳ್ತಾನಂದ್ರೆ ವಿಜಯನಗರ ಸಾಮ್ರಾಜ್ಯ ಅಥವಾ ಆದಿಲ್ಶಾಹಿಗಳ ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತವೆ. ಸೊ ಆ ಸಂದರ್ಭದಲ್ಲಿ ಈ ರಾಯಚೂರು ದೋಪ್ ಪ್ರದೇಶದ ಬಗ್ಗೆ ಕೇಳಲಾಗ್ತದೆ. ಸ್ನೇಹಿತರೆ, ಈ ದೋಬ್ ಅನ್ನುವ ಶಬ್ದ ಮೂಲತಃ ಪರ್ಷಿಯನ್ ಶಬ್ದ. ಇದು ಯಾವುದೋ ಪರ್ಷಿಯನ್ ಶಬ್ದ. ಎರಡು ನದಿಗಳು ಸೇರುವ ಮಧ್ಯದಲ್ಲಿ ಏನು ಫಲವತ್ತಾದ ಪ್ರದೇಶ ಇರ್ತದಲ್ಲ, ಅದಕ್ಕೆ ದೋಬ್ ಅಂತ ಕರೀತಾರೆ. ನಾವೀಗ ರಾಯಚೂರು ದೋಬ್ ಪ್ರದೇಶದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಿಲ್ ಡಿಸ್ಕಸ್ ಅಬೌಟ್ ದಿ ರಾಯಚೂರು ದೋಬ್ ರೀಸನ್. ಓಕೆ, ಈ ರಾಯಚೂರು ದೋಬ್ ಪ್ರದೇಶ ಇದು ಕೃಷ್ಣಾ ನದಿ, ಇದು ತುಂಗಭದ್ರಾ ನದಿ. ಇದು ಕೃಷ್ಣ ಕೆ ಅಂತ ಬರೀತೀನಿ, ಇದು ತುಂಗಭದ್ರಾ ನದಿ TB ಅಂತ ಬರೀತೀನಿ. ಓಕೆ, ಈ ಕೃಷ್ಣ ಮತ್ತು ತುಂಗಭದ್ರಾ ನದಿ ಮಧ್ಯದಲ್ಲಿ ಇರತಕ್ಕಂಥ ಈ ಫಲವತ್ತಾದ ಪ್ರದೇಶ ಏನಲ್ಲ, ಇದಕ್ಕೆ ರಾಯಚೂರು ದೋಬ್ ಪ್ರದೇಶ ಅಂತ ಕರೀತಾರೆ. ಕೃಷ್ಣ ಮತ್ತು ತುಂಗಭದ್ರಾ ನದಿ ಮಧ್ಯದಲ್ಲಿ ಇರತಕ್ಕಂಥ ಪ್ರದೇಶಕ್ಕೆ ರಾಯಚೂರು ದೋಬ್ ಪ್ರದೇಶ ಅಂತ ಕರೀತಾರೆ. ಈ ರಾಯಚೂರು ದೋಬ್ ಪ್ರದೇಶದ ಸಲುವಾಗಿ ಬಹುಮನಿಗಳಿಗೆ ಮತ್ತು ವಿಜಯನಗರದವರಿಗೆ ಆಗಾಗ ಸಂಘರ್ಷ ಆಗ್ತಾ ಇತ್ತು. ಇವತ್ತು ನಾವು ಎಲ್ಲದರ ಬಗ್ಗೆ ನೋಡೋಣ ಅಂದ್ರೆ ದೋಬ್ ಪ್ರದೇಶ, ಜೈವಿಕ ಇಂಧನ, ಪವನ ಶಕ್ತಿ, ಸೌರಶಕ್ತಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2020 ಮತ್ತು 3R, ಇವು ಅತಿ ಪ್ರಮುಖ ಪ್ರಶ್ನೆಗಳು. ಇವುಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ರಾಯಚೂರು ದೋಬ್ ಪ್ರದೇಶ ಬಹುಮನಿ ಮತ್ತು ವಿಜಯನಗರದವರ ಮಧ್ಯೆ ಸಂಘರ್ಷ ಉಂಟಾಗ್ತಿತ್ತು. ಅದೇ ರೀತಿ ಮುಂದೆ ಬಹುಮನಿ ಒಡೆದು 5 ಸಾಮ್ರಾಜ್ಯಗಳಾದವು. ಸೊ ಆವಾಗ ಆದಿಲ್ಶಾಹಿಗಳಿಗೂ ಮತ್ತು ವಿಜಯನಗರದವರಿಗೂ ಈ ದೋಬ್ ಪ್ರದೇಶದ ಸಲುವಾಗಿ ಯುದ್ಧ ಉಂಟಾಗ್ತಿತ್ತು. ಸೊ ಈ ಏನೇನು ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ರ ಮೇಲೆ ಅಂದ್ರೆ, ಈ ರಾಯಚೂರು ದೋಬ್ ಪ್ರದೇಶವನ್ನ ನಿರ್ಮಿಸುವ 2 ನದಿಗಳು ಯಾವುವು ಅಂತ ಕೇಳ್ತಾನೆ. ಕೃಷ್ಣ ಮತ್ತು ತುಂಗಭದ್ರಾ. ಅಲ್ಲಿ ಚಾಯ್ಸ್ ಬೇರೆ ಬೇರೆ ಕೊಟ್ಟಿರ್ತಾನೆ. ಕೃಷ್ಣ ಗಂಗಾ ಕೊಟ್ಟಿರ್ತಾನೆ, ಕೃಷ್ಣ ನರ್ಮದಾ ಕೊಟ್ಟಿರ್ತಾನೆ, ಕೃಷ್ಣ ಕಾವೇರಿ ಕೊಟ್ಟಿರ್ತಾನೆ. ಸೊ ಸರಿಯಾದ ಉತ್ತರ ಕೃಷ್ಣ ಮತ್ತು ತುಂಗಭದ್ರಾ. ಈ ಕೃಷ್ಣ ಮತ್ತು ತುಂಗಭದ್ರಾ ಮಧ್ಯದ ಪ್ರದೇಶವನ್ನ ದೋಬ್ ಪ್ರದೇಶ ಅಂತ ಕರೀತಾರೆ. ಈ ದೋಬ್ ಪ್ರದೇಶದ ಸಲುವಾಗಿ ಬಿಜಾಪುರದ ಆದಿಲ್ಶಾಹಿಗಳಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯದವರಿಗೂ ಆಗಾಗ ಸಂಘರ್ಷ ಉಂಟಾಗ್ತಿತ್ತು. ಸರಿನಾ? ಈ ದೋಬ್ ಪ್ರದೇಶ ಬಗ್ಗೆ ಗೊತ್ತಾಯ್ತಲ್ಲ? ಸರಿ, ಮುಂದೆ ವೆರಿ ವೆರಿ ಇಂಪಾರ್ಟೆಂಟ್, ಜೈವಿಕ ಇಂಧನ. ಕೆಲವು ನಾನು ಈಗ ಏನು ಹೇಳ್ತಾ ಇದ್ದೀನಿ, PSI ಪರೀಕ್ಷೆಗೆ ಅತಿ ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಲ್ಲ ನಿಮಗೆಲ್ಲ? ಈಗ ನಾನು PSI ಪರೀಕ್ಷೆಗೆ ಅತಿ ಪ್ರಮುಖವಾದ ವಿಷಯಗಳನ್ನು ನಾನೇನು ಮಾಡ್ತಾ ಇದ್ದೇನೆ, ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈಗ ಜೈವಿಕ ಇಂಧನಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಜೈವಿಕ ಇಂಧನ ಅನ್ಲಿಕ್ಕೆ ಬಯೋಫ್ಯೂಯಲ್ಸ್ ಅಂತಾರೆ. ಏನಂತಾರೆ? ಬಯೋಫ್ಯೂಯಲ್ಸ್. ಜೈವಿಕ ಇಂಧನ ಬಯೋಫ್ಯೂಯಲ್ಸ್ ಅಂತಾರೆ. ಓಕೆ, ಸೊ ಈ ಬಯೋಫ್ಯೂಯಲ್ ಪಾಲಿಸಿ ಮೊದಲು ಭಾರತದಲ್ಲಿ 2009ರಲ್ಲಿ ಬಂತು. ಏನು ಬಯೋಫ್ಯೂಯಲ್ ಪಾಲಿಸಿ ಅಂದ್ರೆ ಜೈವಿಕ ಇಂಧನ ನೀತಿ, ರಾಷ್ಟ್ರೀಯ ಜೈವಿಕ ಇಂಧನ ನೀತಿ 2009ರಲ್ಲಿ ಬಂತು. ತದನಂತರ ಈಗ ಜಾರಿಯಲ್ಲಿರೋದು 2018ರದು. ಇದು ಇಂಪಾರ್ಟೆಂಟ್, ಇದನ್ನು ಹೆಚ್ಚು ನೆನಪಿಡಬೇಕು ನೀವು. 2018ರಲ್ಲಿ ಹೊಸ ಜೈವಿಕ ಇಂಧನ ನೀತಿ ಜಾರಿಗೆ ಬಂತು. ಹೊಸ ಜೈವಿಕ ಇಂಧನ ನೀತಿ ನಮ್ಮ ಭಾರತದಲ್ಲಿ 2018ರಲ್ಲಿ ಜಾರಿಗೆ ಬಂತು. ಸೊ ಈ ಇದರಲ್ಲಿ ಏನಿದೆ ಅಂದ್ರೆ
ಟಾರ್ಗೆಟ್ ಕೊಟ್ಟಿದ್ದಾನೆ. ಏನು? ಜೈವಿಕ ಇಂಧನ ಎಷ್ಟು ನಾವು ಮಾಡಬೇಕು. ಟಾರ್ಗೆಟ್ ಎಲ್ಲಿವರೆಗೆ ಇದೆ ಅಂದರೆ 2030ರವರೆಗೆ ಟಾರ್ಗೆಟ್ ಅನ್ನು ನೀಡಲಾಗಿದೆ. 2030ರವರೆಗೆ ಪೆಟ್ರೋಲ್ನಲ್ಲಿ 20% ಜೈವಿಕ ಇಂಧನವನ್ನ ಮಿಕ್ಸ್ ಮಾಡೋದು ಮತ್ತು ಡೀಸೆಲ್ನಲ್ಲಿ 5% ಇಂಧನವನ್ನ ಮಿಕ್ಸ್ ಮಾಡೋದು. ಇಂಥ ಪ್ರಶ್ನೆಗಳನ್ನು ಕೇಳ್ತಾನೆ, ಟಾರ್ಗೆಟ್ಗಳನ್ನು ಕೇಳ್ತಾ ಇದ್ದಾನೆ. ಪವನ ಶಕ್ತಿ ಟಾರ್ಗೆಟ್ ಎಷ್ಟು? PSI ಪರೀಕ್ಷೆ ತೆಗೆದು ನೋಡ್ರಿ ಹಿಂದಿಂದು, ಅವಾಗ ಟಾರ್ಗೆಟ್ಗಳನ್ನು ಕೇಳ್ತಾನೆ. ಹೀಗಾಗಿ ಲಕ್ಷ ಕೊಟ್ಟು ಕೇಳಬೇಕು. ಟಾರ್ಗೆಟ್ 2030ರೊಳಗಾಗಿ ಪೆಟ್ರೋಲ್ನಲ್ಲಿ 20% ಇಥಿನಾಲ್ ಅನ್ನು ಮಿಕ್ಸ್ ಮಾಡುವುದು. ಟಾರ್ಗೆಟ್ ಇಯರ್ ಇಸ್ 2030. 2030ರೊಳಗಾಗಿ ಪೆಟ್ರೋಲ್ನಲ್ಲಿ 20% ಇಥಿನಾಲ್ ಅನ್ನು ಮಿಕ್ಸ್ ಮಾಡುವುದು. ಜೈವಿಕ ಇಂಧನ ಅಂದ್ರೇನು? ಜೀವಿಗಳಿಂದ ಮಾಡಲ್ಪಟ್ಟ ಒಂದು ಇಂಧನ, ಅಂದ್ರೆ ಸಸ್ಯ ಮೂಲ ಅಥವಾ ಪ್ರಾಣಿ ಮೂಲ. ಸಸ್ಯ ಮೂಲ ಅಂದ್ರೇನು? ಬೀಜ ಇರ್ಬೋದು, ಎಲೆ ಇರ್ಬೋದು. ಪ್ರಾಣಿ ಮೂಲದಿಂದ, ಪ್ರಾಣಿಗಳ ಕೊಬ್ಬಿನಿಂದ, ಫ್ಯಾಟ್ನಿಂದ ಮಾಡ್ತಕ್ಕಂಥ ಇಂಧನವನ್ನ ಜೈವಿಕ ಇಂಧನ ಅಂತ ಕರಿತೀವಿ. ಇದನ್ನು ಮಾಡುವ ಅವಶ್ಯಕತೆ ಏನಿದೆ? ಯಾಕಂದ್ರೆ ಪೆಟ್ರೋಲ್ ಮುಗಿದು ಹೋಗ್ತಾ ಇದೆ ಮತ್ತು ಪೆಟ್ರೋಲ್ನಿಂದ ಪರಿಸರ ಮಾಲಿನ್ಯವಾಗ್ತಾ ಇದೆ. ಹೀಗಾಗಿ ಜೈವಿಕ ಇಂಧನ ಅತಿ. ನಮಸ್ಕಾರ ಶರಣಬಸಪ್ಪ ಅವರೇ, ನಮಸ್ಕಾರ. ಶರಣಾರ್ಥಿಗಳು. ಹೀಗಾಗಿ ಈ ಜೈವಿಕ ಇಂಧನ ಅತಿ ಮುಖ್ಯ. ಹೀಗಾಗಿ ಒಂದು ಟಾರ್ಗೆಟ್ ಮಾಡಲಾಗಿದೆ 2030ರೊಳಗಾಗಿ. ಈ ಟಾರ್ಗೆಟ್ಗಳನ್ನು ಕೇಳ್ತಾನೆ, ವೆರಿ ವೆರಿ ಇಂಪಾರ್ಟೆಂಟ್ PSI ಪರೀಕ್ಷೆಗೆ. ಪೆಟ್ರೋಲ್ನಲ್ಲಿ 20% ಜೈವಿಕ ಇಂಧನವನ್ನ ಮಿಕ್ಸ್ ಮಾಡೋದು ಮತ್ತು ಡೀಸೆಲ್ನಲ್ಲಿ 5% ಬಯೋಡೀಸೆಲ್ ಅನ್ನ ಮಿಕ್ಸ್ ಮಾಡುವ ಒಂದು ಟಾರ್ಗೆಟ್ ಅನ್ನ 2030ರೊಳಗಾಗಿ ಮಾಡಲಿದೆ. ಸೊ ಅದು ಜೈವಿಕ ಇಂಧನ ನೀತಿಯಲ್ಲಿ ಹೇಳಲಾಗಿದೆ. ಓಕೆ, ಗೊತ್ತಾಯ್ತಾ? ಜೈವಿಕ ಇಂಧನ ನೀತಿ 2018 ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಟಾರ್ಗೆಟ್ ಡೇಟ್ಸ್ ಆರ್ 2030. ಟಾರ್ಗೆಟ್ ಡೇಟ್ಸ್ ಆರ್ 2030. ಸೊ ಈ ಜೈವಿಕ ಇಂಧನಗಳ ಬಗ್ಗೆ ತುಂಬಾ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ. ಇನ್ನು ಮುಂದೆ ಬರ್ಬಾರ್ದು. ಈಗ ಹೆಂಗ್ ಪೆಟ್ರೋಲ್ ಬಂಕ್ಗಳದಾವಲ್ಲ, ಹಂಗೆ ಜೈವಿಕ ಇಂಧನಗಳ ಆ ಇಂಧನಗಳ ಒಂದು ಬಂಕ್ಗಳು ಬರ್ತವೆ. ಅಲ್ಲಿ ನಾವು ಅದನ್ನ ಹಾಕಿಸ್ಕೋಬಹುದು. ಈಗ ಜೈವಿಕ ಇಂಧನವನ್ನ 3 ತಲೆಮಾರು ಮಾಡ್ತಾರೆ. 3 generations. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಆಫ್ ಬಯೋಫ್ಯೂಯಲ್. 1ನೇ ತಲೆಮಾರಿನ ಜೈವಿಕ ಇಂಧನ ಎದರಿಂದ ಮಾಡಲ್ಪಡ್ತದೆ ಅಂದ್ರೆ ಖಾದ್ಯ ಪದಾರ್ಥಗಳಿಂದ. ಉದಾಹರಣೆಗೆ ಶೇಂಗಾದಿಂದ ಅಥವಾ ನಾವು ತಿನ್ನುವ ಪದಾರ್ಥಗಳಿಂದ ಮಾಡಲ್ಪಡುವುದು 1ನೇ ತಲೆಮಾರಿನ ಜೈವಿಕ ಇಂಧನ. ಆದರೆ ಇದು ಒಳ್ಳೆಯದಲ್ಲ, ಯಾಕಂದ್ರೆ ಇಂಧನಕ್ಕಿಂತ ನಮಗ ಆಹಾರ ಮುಖ್ಯ. ಹೌದಾ? 1ನೇ ಪದಾರ್ಥ ಏನು? ಖಾದ್ಯ ಪದಾರ್ಥಗಳಿಂದ. ಇದನ್ನ ಸರ್ಕಾರ ಅವಕಾಶ ಕೊಡೋದಿಲ್ಲ ಇದನ್ನ, ಯಾಕಂದ್ರೆ ಆಹಾರ ಭದ್ರತೆ, ಆಹಾರದ ಒಂದು ಸಮಸ್ಯೆ ಉಂಟಾಗಬಹುದು. ಸೊ 1ನೇ ತಲೆಮಾರಿನ ಜೈವಿಕ ಇಂಧನ ಆಹಾರ ಪದಾರ್ಥಗಳಿಂದ ಮಾಡಲ್ಪಡೋದು, ಅದು ಮಾಡಬಾರದು. ಇನ್ನು ಎರಡನೇ ತಲೆಮಾರು ತ್ಯಾಜ್ಯ ವಸ್ತುಗಳಿಂದ. ಉದಾಹರಣೆಗೆ ನಾವು ಹಣ್ಣಿನ ಸಿಪ್ಪೆ ಇರ್ತದ, ಆ ಸಿಪ್ಪೆನ ಉಪಯೋಗ ಮಾಡೋದಿಲ್ಲ, ಅದನ್ನ ನಾವು ಏನ್ ಮಾಡ್ಬೋದು? ಇಂಧನವನ್ನು ಮಾಡ್ಬೋದು. ಸೊ ಇದು ಖಾದ್ಯವಲ್ಲದ ಪದಾರ್ಥ. ಖಾದ್ಯ ಇದು 2ನೇ ತಲೆಮಾರು. ಸೊ 3ನೇ ತಲೆಮಾರು ಅದು ಬೇರೆ ಟೆಕ್ನಾಲಜಿ, ಪಾಚಿಯಿಂದ ಮಾಡಲ್ಪಡ್ತದೆ. ಪಾಚಿಯಿಂದ ಇದನ್ನು ಸಹಿತ ಮಾಡಬಹುದು, ಪಾಚಿಯಿಂದ. ಸೊ 3 ತಲೆಮಾರಿನ ಜೈವಿಕ ಇಂಧನಗಳಿವೆ. 1ನೇ ತಲೆಮಾರಿನ ಜೈವಿಕ ಇಂಧನ, 2ನೇ ತಲೆಮಾರಿನ ಜೈವಿಕ ಇಂಧನ ಮತ್ತು 3ನೇ ತಲೆಮಾರಿನ ಜೈವಿಕ ಇಂಧನ. ಓಕೆನಾ? ಸರಿ. ಇಲ್ಲಿ ಏನೇನು ಕೇಳ್ತಾರಂದ್ರೆ ಮತ್ತೆ ಭಾರತದಲ್ಲಿ ಮೊದಲ ಬಾರಿಗೆ ಜೈವಿಕ ಇಂಧನ ನೀತಿಯನ್ನು ಒಪ್ಪಿಕೊಂಡ ಜಾರಿಗೆ ಮಾಡಿದಂತ ರಾಜ್ಯ, ಮೊದಲ ಬಾರಿಗೆ ಫಸ್ಟ್ ಟೈಮ್ ಮಾಡಿದಂತ ರಾಜ್ಯ ರಾಜಸ್ಥಾನ. ಅದನ್ನು ಕೇಳ್ತಾನೆ. ಏನ್ ಕೇಳ್ತಾನೆ? ಮೊದಲ ಬಾರಿಗೆ ಭಾರತದಲ್ಲಿ ಜೈವಿಕ ಇಂಧನ ನೀತಿಯನ್ನ ಒಪ್ಪಿಕೊಂಡಂತಹ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅದು ರಾಜಸ್ಥಾನ. ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ನಾವೀಗ ಎದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ? ನಾವು ಜೈವಿಕ ಇಂಧನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಪವನ ಶಕ್ತಿ. ಯಾವುದು? ಪವನ ಶಕ್ತಿ. ಪವನ ಶಕ್ತಿಯ ಬಗ್ಗೆ ನೋಡೋಣ. ಪವನ ಶಕ್ತಿ ಅಂದ್ರೇನು? ವಿಂಡ್ ಎನರ್ಜಿ. ಪವನ ಶಕ್ತಿ ಅಂದ್ರೇನು? ವಿಂಡ್ ಎನರ್ಜಿ. ವಿಂಡ್ ಫ್ಯಾನ್ಗಳಿಂದ ತಿರುಗಿ ಆ ಒಂದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವುದನ್ನ ಪವನ ಶಕ್ತಿ ಅಂತ ಕರಿತೇವೆ. ಒಂದು
ನ್ಯಾಷನಲ್ ವಿಂಡ್ ಎನರ್ಜಿ ಮಿಷನ್ ಅಂತ ಇದೆ. ನ್ಯಾಷನಲ್ ವಿಂಡ್ ಎನರ್ಜಿ ಮಿಷನ್ ಅಂತ ಇದೆ. ಸೊ ಇಲ್ಲಿ ಸಹಿತ ಟಾರ್ಗೆಟ್ ಕೇಳ್ತಾನೆ. ಏನು 2022ಕ್ಕೆ ಎಷ್ಟು ಗುರಿ ಹೊಂದಿದೆ ಅಂದ್ರೆ 60 ಗಿಗಾವ್ಯಾಟ್. 2022ಕ್ಕೆ 60 ಗಿಗಾವ್ಯಾಟ್ ಪವನ ಶಕ್ತಿಯನ್ನು ಉತ್ಪಾದಿಸುವ ಒಂದು ಗುರಿಯನ್ನ ನಮ್ಮ ಭಾರತ ಹೊಂದಿದೆ. ಎಷ್ಟು? ಇದನ್ನ ಪ್ರಶ್ನೆ ಕೇಳಿದ್ರು. ಸೊ PSI ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ PSI ಎಕ್ಸಾಮ್. 60 ಗಿಗಾವ್ಯಾಟ್ ಬೈ 2020. 2022ರ ಒಳಗಾಗಿ 60 ಗಿಗಾವ್ಯಾಟ್ ಪವನ ಶಕ್ತಿಯನ್ನು ಉತ್ಪಾದಿಸುವ ಒಂದು ಗುರಿಯನ್ನು ನಮ್ಮ ಭಾರತ ಹೊಂದಿದೆ. ಇದನ್ನು ಬರ್ಕೊಂಡ್ಬಿಡ್ರಿ ಒಂದ್ಸಲ. 2022ಕ್ಕೆ 60 ಗಿಗಾವ್ಯಾಟ್. 2022ಕ್ಕೆ 60 ಗಿಗಾವ್ಯಾಟ್ ಪವನ ಶಕ್ತಿಯನ್ನು ಉತ್ಪಾದಿಸುವ ಒಂದು ಗುರಿಯನ್ನ ನಮ್ಮ ಭಾರತ ಹೊಂದಿದೆ. ಓಕೆ, ಶರಣಾರ್ಥಿಗಳು. ಶರಣಬಸಪ್ಪ ಗಂಗಶೆಟ್ಟಿ ಅವರೇ ಶರಣಾರ್ಥಿಗಳು. ಸೊ ಪವನ ಶಕ್ತಿ ಟಾರ್ಗೆಟ್ ಕೇಳ್ತಾನೆ. ಪವನ ಶಕ್ತಿ ಟಾರ್ಗೆಟ್ ಏನಿದೆ ಅಂದ್ರೆ 61 ಗಿಗಾವ್ಯಾಟ್ ಅಂದ್ರೆ 1000 ಮೆಗಾವ್ಯಾಟ್. ಸೊ 60 ಗಿಗಾವ್ಯಾಟ್ ಅನ್ನ ಉತ್ಪಾದಿಸುವ ಒಂದು ಗುರಿಯನ್ನ ನಮ್ಮ ಭಾರತ ಹೊಂದಿದೆ. ಯಾವ ಇಸ್ವಿ ಒಳಗೆ? 2022. 2022 ಯಾಕೆ ತಗೊಂಡಿದ್ದಾರೆ ಅಂದ್ರೆ ನಮ್ಮ ಸ್ವತಂತ್ರ ಸಿಕ್ಕು ಅವಾಗ 75 ವರ್ಷಗಳಾಗ್ತದೆ. ಸೊ ಆ ಟಾರ್ಗೆಟ್ಗೋಸ್ಕರ ಈ ಇಸ್ವಿಯನ್ನ ಆಯ್ಕೆ ಮಾಡಲಾಗಿದೆ. ಬೈ 2022 ಅವರ್ ಇಂಡಿಯಾ ಶುಡ್ ಪ್ರೊಡ್ಯೂಸ್ ದಿ ವಿಂಡ್ ಎನರ್ಜಿ ಆಫ್ 60 ಗಿಗಾವ್ಯಾಟ್ ಬೈ 2020. ಓಕೆನಾ? ಸರಿ. ಮತ್ತು ಅತಿ ಹೆಚ್ಚು ಪವನ ಶಕ್ತಿಯನ್ನು ಉತ್ಪಾದಿಸುವ ರಾಜ್ಯ ಹೇಳ್ತಾನೆ. ಅತಿ ಹೆಚ್ಚು ಪವನ ಶಕ್ತಿ ಉತ್ಪಾದಿಸುವ ರಾಜ್ಯ ತಮಿಳುನಾಡು. ಅತಿ ಹೆಚ್ಚು ಪವನ ಶಕ್ತಿ ಉತ್ಪಾದಿಸುವ ರಾಜ್ಯ ತಮಿಳುನಾಡು. ನೆನಪಿರಲಿ. ಈಗ ಸೌರಶಕ್ತಿ. ಇನ್ನು ಮುಂದೆ ಸೌರಶಕ್ತಿ. ಸೋಲಾರ್ ಎನರ್ಜಿ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಇವು ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು. ಇದಕ್ಕೆ PSI ಪರೀಕ್ಷೆಗೆ, KS ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಈಗ ನಾವು ಪವನ ಶಕ್ತಿ ಆಯಿತು, ಸೌರಶಕ್ತಿಯ ಬಗ್ಗೆ ನಾವು ನೋಡೋಣ. ಒಂದು ಸೌರಶಕ್ತಿಯ ನ್ಯಾಷನಲ್ ಸೋಲಾರ್ ಎನರ್ಜಿ ಮಿಷನ್ ಅಂತ ಒಂದಿದೆ. ನ್ಯಾಷನಲ್ ಸೋಲಾರ್ ಎನರ್ಜಿ ಮಿಷನ್. ನ್ಯಾಷನಲ್ ಸೋಲಾರ್ ಎನರ್ಜಿ ಮಿಷನ್ ಅಂತ ಇದೆ. 2022ಕ್ಕೆ ಟಾರ್ಗೆಟ್ ಎಷ್ಟಿದೆ ಅಂದ್ರೆ 100 ಗಿಗಾವ್ಯಾಟ್. ಅದು 60 ಇತ್ತು. ಪವನ ಶಕ್ತಿ 60 ಗಿಗಾವ್ಯಾಟ್ ಇತ್ತು. ಇದೆಷ್ಟಿದೆ? 100 ಇದೆ. ಸೊ ಸೌರಶಕ್ತಿ ಎಷ್ಟು ಸೌರಶಕ್ತಿಯನ್ನು ಉತ್ಪಾದನೆ ಮಾಡಬೇಕು? 100 ಗಿಗಾವ್ಯಾಟ್ ಸೌರಶಕ್ತಿಯನ್ನ 2020ರ ಒಳಗಾಗಿ ಉತ್ಪಾದಿಸಲು ನಮ್ಮ ಭಾರತ ಗುರಿಯನ್ನು ಹಾಕಿಕೊಂಡಿದೆ. ಬೈ 2022 ಅವರ್ ಇಂಡಿಯಾ ಹ್ಯಾಸ್ ಪ್ಲಾನ್ ಟು ಪ್ರೊಡ್ಯೂಸ್ ದಿ ಸೋಲಾರ್ ಎನರ್ಜಿ ಆಫ್ 100 ಗಿಗಾವ್ಯಾಟ್. ಗೊತ್ತಾಯ್ತಾ? ಸೊ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸುವ ರಾಜ್ಯ ನಮ್ಮ ಕರ್ನಾಟಕ. ಇದನ್ನು ಕೇಳ್ತಾನೆ. ಸೊ ಈ ಟಾರ್ಗೆಟ್ಗಳನ್ನು ನೀವು ನೆನಪಿಡಬೇಕು. ಕ್ಷಮಿಸಿ, 2020 ಅಲ್ಲ, 2022 ಇದೆ. ಕ್ಷಮಿಸಿ, 2022 ಎರಡು 2022ನೇ. ಇದು ಸಹಿತ 2022 ಇದೇನಲ್ಲ 2030 ಇದೆ. ಟಾರ್ಗೆಟ್ಗಳು ನೋಡ್ಕೊರಿ. ಈ ಜೈವಿಕ ಇಂಧನ ಟಾರ್ಗೆಟ್ 2030 ಇದೆ. ಪವನ ಶಕ್ತಿ ಟಾರ್ಗೆಟ್ 2022 ಇದೆ. ಸೌರಶಕ್ತಿ ಟಾರ್ಗೆಟ್ 2022 ಇದೆ. 2022 ಗೊತ್ತಾಯ್ತಾ? ಸೊ ಸೌರಶಕ್ತಿಯನ್ನ 100 ಗಿಗಾವ್ಯಾಟ್ ಸೌರಶಕ್ತಿಯನ್ನ 2022ರ ಒಳಗಾಗಿ ಉತ್ಪಾದನೆ ಮಾಡಲು ನಮ್ಮ ಭಾರತ ಗುರಿಯನ್ನ ಹಾಕಿಕೊಂಡಿದೆ. ಓಕೆ, ಈಗ ಮಾನವ ಅಭಿವೃದ್ಧಿ ಸೂಚ್ಯಂಕ. ಮಾನವ ಅಭಿವೃದ್ಧಿ ಸೂಚ್ಯಂಕ. ಮಾನವ ಅಭಿವೃದ್ಧಿ ಸೂಚ್ಯಂಕ 2020 ಈ ವರ್ಷದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಕೇಳ್ತಾರೆ.
ಅದು ಎಷ್ಟಿದೆ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಷ್ಟಿದೆ ಅಂದ್ರೆ ಭಾರತದ್ದು 131. ನಮ್ಮ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಭಾರತದ ಎಷ್ಟಿದೆ ಅಂದ್ರೆ 131. ಬರ್ಕೊಳ್ಳಿ ಇದನ್ನ 131. ನಾವೀಗ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ 2020 ಎಷ್ಟಿದೆ ಅಂದ್ರೆ 131. ಇದು ನಮ್ಮ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕವಾಗಿದೆ. ಆಮೇಲೆ ಮಾನವ ಅಭಿವೃದ್ಧಿ ನಮ್ಮ ವ್ಯಾಲ್ಯೂ ಎಷ್ಟು ಬಂದಿದೆ ಈ ಬಾರಿ ಅಂದ್ರೆ 0.645 ಬಂದಿದೆ. ವ್ಯಾಲ್ಯೂ ಕೇಳಿದ್ರೆ ಇದನ್ನ ಬರೀಬೇಕು. ಹೆಚ್ಚಾಗಿ ರ್ಯಾಂಕಿಂಗ್ ಕೇಳ್ತಾನೆ. ರ್ಯಾಂಕಿಂಗು 131 ಮತ್ತು ವ್ಯಾಲ್ಯೂ ಎಷ್ಟಿದೆ 6.645 ಇಸ್ ದ ವ್ಯಾಲ್ಯೂ. ಏನೇನು ಕನ್ಸಿಡರ್ ಮಾಡ್ತಾರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇನ್ಕಮ್ ಅಂಡ್ ಎಜುಕೇಶನ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತಾವಧಿ, ಆದಾಯ ಮತ್ತು ಶಿಕ್ಷಣ, ಈ ಮೂರನ್ನು ಗಣನೆಗೆ ತೆಗೆದುಕೊಂಡು ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ನೀಡಲಾಗ್ತದೆ. ನಮ್ಮ ಭಾರತಕ್ಕೆ ಈ ಬಾರಿ 131. ಕಳೆದ ವರ್ಷ 129 ಇತ್ತು, ಮತ್ತೆ ನಾವು ಹಿಂಸರಿದ್ವಿ. ಈ ಬಾರಿ 131 ಆಗಿದೆ. ಗೊತ್ತಾಯ್ತಾ? ಸರಿ, ಈಗ ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ. ಈಗ 3R ಅನ್ನು ನೋಡಿ. 3R ಅಂದ್ರೆ ಏನು? ಪರಿಸರವನ್ನು ಸಂರಕ್ಷಿಸುವ 3R ಅಂದ್ರೆ ಏನು? ಟೈಪ್ ಮಾಡಿ ನೋಡೋಣ. ಪರಿಸರವನ್ನು ಸಂರಕ್ಷಿಸುವ 3R ಯಾವುವು? ಟೈಪ್ ಮಾಡಿ. ವಾಟ್ ಆರ್ ದ 3Rs ಆಫ್ ಪರಿಸರವನ್ನು ಸಂರಕ್ಷಿಸುವ 3Rಗಳು ಯಾವುವು? ಕಮೆಂಟ್ ಮಾಡಿ. ಪರಿಸರವನ್ನು ಸಂರಕ್ಷಿಸುವ 3Rಗಳು ಯಾವುವು? ನೋಡಿ, ಈ 3Rಗಳ ಬಗ್ಗೆ PSI ಪರೀಕ್ಷೆಯಲ್ಲಿ ತುಂಬಾ ಪ್ರಶ್ನೆನ ಕೇಳ್ತಾನೆ. ಯಾವಂದ್ರೆ ರಿಡ್ಯೂಸ್, ರೀಸೈಕಲ್, ರೀಯೂಸ್. ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಇರ್ತದಲ್ಲ, ಅಲ್ಲೇನೋ ರಿಡ್ಯೂಸ್ ಅಂದ್ರೆ ಕಡಿಮೆ ಮಾಡು, ಸಂಸ್ಕರಿಸು ಅಥವಾ ಜೀರ್ಣೋದ್ಧಾರ ಮಾಡು ಮತ್ತು ಪುನರ್ ಉಪಯೋಗಿಸು. ನೋಡಿ, ನಿಮ್ಗೆ ಒಮ್ಮೆ ಕನ್ನಡ ತಿಳಿದ ಅಂದ್ರೆ ಪಕ್ಕದಲ್ಲಿ ಇಂಗ್ಲಿಷ್ ಪೇಪರ್ ಇರ್ತದ, ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್, ಅದರಲ್ಲಿ ನೋಡಬೇಕು. ಇಂಗ್ಲಿಷ್ ತಿಳಿದಿದ್ರೆ ಕನ್ನಡದಲ್ಲಿ ನೋಡಬೇಕು. ನಿಮ್ಗೆ ಒಟ್ಟಿನಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ರಿಡ್ಯೂಸ್ ಅಂದ್ರೆ ಕಡಿಮೆ ಮಾಡು, ರೀಸೈಕಲ್ ಸಂಸ್ಕರಿಸು ಅಥವಾ ಜೀರ್ಣೋದ್ಧಾರ ಮಾಡು, ರೀಯೂಸ್ ಮತ್ತೆ ಉಪಯೋಗಿಸು, ಪುನರ್ ಉಪಯೋಗಿಸು. ಸೊ ಆರ್ ಅಂದ್ರೆ 3R. ರಿಡ್ಯೂಸ್, ರೀಸೈಕಲ್, ರೀಯೂಸ್ ಅಂದ್ರೆ ಕಡಿಮೆ ಮಾಡು, ಸಂಸ್ಕರಿಸು ಅಥವಾ ಜೀರ್ಣೋದ್ಧಾರ ಮಾಡು, ಮತ್ತೆ ಉಪಯೋಗಿಸು. ಸರಿನಾ? PSI ಪರೀಕ್ಷೆಗೆ ಇಂತಹ ಅತಿ ಪ್ರಮುಖ ವಿಷಯಗಳನ್ನ ತೆಗೆದುಕೊಂಡು ನಾನು ಮತ್ತೆ ಬರ್ತೀನಿ. ನಮ್ಮ ವಿಡಿಯೋಗಳನ್ನ ತಾವು ನೋಡ್ತಾ ಇರಿ. ಶರಣಾರ್ಥಿಗಳು.